ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ ನಮ್ಮ ಚಾನಲ್ಗೆ. ಇವಾಗ ನೀವು ನೋಡ್ತಿರೋ ಹಾಗೆ ನಾನು ಒಂದು ಈಸಿ ಹಾಗೆ ಟೇಸ್ಟಿಯಾಗಿ ಮಾಡ್ಕೊಳ್ಬಹುದಾದಂಥ ಈವ್ನಿಂಗ್ ಸ್ನ್ಯಾಕ್ಸ್ ಮಾಡೋ ತೋರಿಸಿದ್ದೀನಿ. ಮನೆಯಲ್ಲೇ ಇರುವಂಥ ಸಾಮಗ್ರಿಗಳನ್ನ ಬಳಸ್ಕೊಂಡು ಈಸಿಯಾಗಿ ನೀವು ಮಾಡ್ಕೊಳ್ಬೋದು. ಬನ್ನಿ ಹಾಗಿದ್ರೆ ಇದನ್ನು ಮಾಡೋದು ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಬರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಸೊ ನಾನಿವಾಗ ಒಂದು 3 ಆಲೂಗಡ್ಡೆನ ಈ ಥರ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಮ್ಯಾಶರಿಂದ ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ, ಅಥವಾ ನೀವು ಕೈಯಿಂದ ಕೂಡ ನೀವು ಮಾಡ್ಕೊಳ್ಬೋದು. ಗಂಟುಗಳಿಲ್ಲದೆ ಇರೋ ಥರ ನೀವು ಇದನ್ನು ಮ್ಯಾಶ್ ಮಾಡ್ಕೊಳ್ಬೇಕಾಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದನ್ನು ನೋಡಾದ್ಮೇಲೆ ಖಂಡಿತವಾಗ್ಲೂ ನೀವು ಕೂಡ ನಿಮ್ಮ ಮನೆಯಲ್ಲಿ ಮಾಡ್ಕೊಳ್ಳೇಬೇಕು. ಸೊ ನೋಡಿ, ಇವಾಗ ಸ್ವಲ್ಪನೂ ಇದರಲ್ಲಿ ಗಂಟುಗಳಿಲ್ಲ. ಈ ಥರ ಒಂದು ಹಿಟ್ಟಿನ ಕನ್ಸಿಸ್ಟೆನ್ಸಿಲಿ ನಾನು ಚೆನ್ನಾಗಿ ಇದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ಒಂದು 4 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ನೀವು ಮೈದಾ ಹಿಟ್ಟಿನ ಬದಲಿಗೆ ಕಾರ್ನ್ ಫ್ಲೋರ್ ಕೂಡ ನೀವು ಸೇರಿಸ್ಕೊಳ್ಬೋದು. ಕಾರ್ನ್ ಫ್ಲೋರ್ ಅಂದರೆ ಮೆಕ್ಕೆಜೋಳದ ಫೈನ್ ಹಿಟ್ಟು. ಹಾಗೆ ಇಲ್ಲಿ ಒಂದು 1/4 ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಹಾಕ್ಕೊಳ್ತಿದ್ದೀನಿ. 1/4 ಕಪ್ ಅಂದರೆ ಅದು ಕೂಡ ಒಂದು 4 ಟೇಬಲ್ ಸ್ಪೂನೇ ಆಗುತ್ತೆ ಬ್ರೆಡ್ ಕ್ರಮ್ಸು. ಹಾಗೆ ಮಸಾಲೆ ಸೇರಿಸ್ಕೊಳ್ತಿದ್ದೀನಿ. ಪೆಪ್ಪರ್ ಪೌಡ್ರ್ 1 ಟೀ ಸ್ಪೂನು, 1 ಟೀ ಸ್ಪೂನಷ್ಟು ಧನಿಯಾ ಪೌಡ್ರು, 1 ಟೀ ಸ್ಪೂನಷ್ಟು ಜೀರಿಗೆ ಪೌಡ್ರು, ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ಗರಂ ಮಸಾಲ ಜಾಸ್ತಿ ಹಾಕ್ತಿಲ್ಲ. ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಇಲ್ಲಿ ಚಿಲ್ಲಿ ಫ್ಲೇಕ್ಸು 1 ಟೀ ಸ್ಪೂನ್ ಆಗೋಷ್ಟು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ತಿದ್ದೀನಿ. ಹಾಗೆ ಇದು ಆರ್ಗ್ಯಾನೋ ಅಂದರೆ ಇವಾಗ ಪಿಜ್ಜಾ ಎಲ್ಲ ಮಾಡಲಿಕ್ಕೆ ನೀವು ಬಳಸ್ತಿರಲ್ಲ, ಅದು 1 ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ಹಾಗೆ ಅಚ್ಕಾರದ ಪುಡಿ ಒಂದು 2 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇದೆಲ್ಲದನ್ನು ಮಸಾಲೆ ಚೆನ್ನಾಗಿ ಹೊಂದೋವರೆಗೂ ಮಿಕ್ಸ್ ಮಾಡ್ಕೊಳ್ಳಿ. ಬೇಕಿದ್ದರೆ ನೀವು ಇದಕ್ಕೆ ಚಾಟ್ ಮಸಾಲ ಇದ್ದರೆ ಚಾಟ್ ಮಸಾಲ ಕೂಡ ಹಾಕ್ಕೊಳ್ಳಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಲಿಸ್ಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ, ಮೆನ್ಷನ್ ಮಾಡಿರ್ತೀನಿ. ಅಲ್ಲಿ ಬೇಕಿದ್ದರೆ ನೀವು ನೋಡ್ಕೊಳ್ಬೋದು. ಒಂದು ಸರಿ ಈ ವಿಡಿಯೋ ನೋಡಾದಮೇಲೆ ಇದರ ಏನೇನು ಬೇಕು ಅನ್ನೋದನ್ನು ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೋಡ್ಕೊಳ್ಬೋದು. ಹಾಗೆ ಈ ಥರ ಈಸಿ ಸ್ನ್ಯಾಕ್ಸ್ಗಳ ಲಿಂಕ್ಗಳನ್ನು ಕೂಡ ಕೊಟ್ಟಿರ್ತೀನಿ. ನಿಮಗೆ ಬೇಕಿದ್ರೆ ಅದನ್ನು ಕೂಡ ನೀವು ಚೆಕ್ ಮಾಡ್ಕೊಳ್ಬೋದು. ಇದನ್ನು ಚೆನ್ನಾಗಿ ಒಂದು ಚಪಾತಿ ಹಿಟ್ಟನ್ನು ಯಾವ ರೀತಿ ಕಲಿಸ್ತಿರೋ ಆ ಥರ ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ಕೈಯಿಂದ. ನೋಡಿ, ಈ ಥರ ನಾನು ಚೆನ್ನಾಗಿ ನಾದ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಇವಾಗ ಇದು ಮಿಕ್ಸ್ಚರ್ ಏನಿದೆ ನಮಗೆ ರೆಡಿಯಾಗಿದೆ ಸ್ನ್ಯಾಕ್ಸ್ ಮಾಡಲಿಕ್ಕೆ. ಇವಾಗ ಇನ್ನೊಂದು ಬೌಲ್ನಲ್ಲಿ ನಾನು ಸ್ಕ್ವೇರ್ ಆಕಾರದಕ್ಕೆ ನಾನು ಚೀಸನ್ನು ಕಟ್ ಮಾಡಿಟ್ಕೊಂಡಿದ್ದೀನಿ. ಚೀಸ್ ಕ್ಯೂಬ್ಸ್ ಸಿಗುತ್ತೆ ನಿಮಗೆ, 10 ರೂಪಾಯಿನೋ 15 ರೂಪಾಯಿನೋ ಇರುತ್ತೆ. ಅದನ್ನು ನೀವು ತೊಗೊಂಬಂದು ಚಿಕ್ಕದಾಗಿ ನೀವು ಕಟ್ ಮಾಡ್ಕೊಳ್ಬೋದು. ಇವಾಗ ನೋಡ್ತಿರ್ಬೋದು, ನಾನು ಕೂಡ ಅದನ್ನೇ ಚಿಕ್ಕ ಪೀಸ್ಗಳನ್ನಾಗಿ ಸ್ಕ್ವೇರ್ ಆಕಾರಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಈ ಮಿಕ್ಸ್ಚರ್ ಏನಿದೆ ಇದರಿಂದ 1 ಸ್ಪೂನಷ್ಟು ಮಿಕ್ಸ್ಚರನ್ನ ತಗೊಂಡು ಈ ಥರ ನೋಡಿ ಫ್ಲ್ಯಾಟಾಗಿ ಒಂದು ಕೈಯಲ್ಲಿ ಇಟ್ಕೊಂಡು ಅಗಲ ಮಾಡ್ಕೊಳ್ಳಿ. ಎಲ್ಲೂ ಕ್ರ್ಯಾಕ್ ಆಗದೆ ಇರೋ ಥರ ಸ್ವಲ್ಪ ಅಗಲ ಮಾಡಿಕೊಂಡು ಇದ್ರ ನಡುವೆ ಈ ಚೀಸ್ ಕ್ಯೂಬ್ಸ್ ಏನಿದೆ ಇದನ್ನು ಸ್ಟಫ್ ಮಾಡಿಕೊಂಡು, ಚೀಸ್ ಎಲ್ಲೂ ಕಾಣಿಸ್ಬಾರ್ದು ಆ ಥರ ನೀವು ಚೆನ್ನಾಗಿ ಇದನ್ನು ಒಂದು ಗೋಲಿ ಆಕಾರಕ್ಕೆ ಮಾಡ್ಕೊಳ್ತಿದ್ದೀನಿ. ನೀವು ಯಾವ ಆಕಾರಕ್ಕೆ ಬೇಕಿದ್ರೂ ಮಾಡ್ಕೊಳ್ಬೋದು. ಈ ಥರ ರೌಂಡ್ ಶೇಪ್ನಲ್ಲಿ ಮಾಡಿಕೊಂಡು ಎಲ್ಲೂ ಚೀಸ್ ಹೊರಗಡೆ ಕಾಣಿಸ್ಬಾರ್ದು ಆ ಥರ ನೀವು ಒಳ್ಳೆ ಕೋಟಿಂಗ್ ಕೊಡಬೇಕು. ಇದಕ್ಕೆ ಈ ಥರ ಮಾಡಿ ಇಟ್ಕೊಳ್ತಿದ್ದೀನಿ. ಮತ್ತು ಅದೇ ಸ್ಪೂನಿಂದ ಒಂದೇ ಅಳತೆಯಲ್ಲಿ ಮಾಡಬೇಕಂದ್ರೆ ಸ್ವಲ್ಪ ಸ್ಪೂನಿಂದ ತೊಗೊಳ್ಳಿ. ನೋಡಿ, ಇದು ಒಂದು ಹಿಟ್ಟು ಥರ ಆಗಿದೆ ಕನ್ಸಿಸ್ಟೆನ್ಸಿ. ಈ ಥರ ಆಗಬೇಕು ನಿಮಗೆ. ಆಲೂ ಮಿಕ್ಸ್ಚರ್ ಜೊತೆಗೆ ಬ್ರೆಡ್ ಕ್ರಮ್ಸ್ ಹಾಗೆ ಮೈದಾ ಹಾಕಿದ್ದೀನಲ್ಲ, ಅದಕ್ಕೋಸ್ಕರ ಈ ಥರ ಬೈಂಡಿಂಗ್ ಬಂದಿದೆ. ಬೈಂಡಿಂಗ್ಗೋಸ್ಕರ ಹಾಕೋದು ಮೈದಾ ಹಾಗೆ ಈ ಬ್ರೆಡ್ ಕ್ರಮ್ಸನ್ನ ಈ ಥರ ನೋಡಿ ಈ ಥರ ಮಾಡಿ ಇಟ್ಕೊಂಡಿದ್ದೀನಿ. ಇದೇ ಥರ ಎಲ್ಲವನ್ನು ಮಾಡಿ ಕೂಡ ಇಟ್ಕೊಂಡಿದ್ದೀನಿ ನಾನು. ಇವಾಗ ಇನ್ನೊಂದು ಚಿಕ್ಕ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕ್ಕೊಳ್ತಿದ್ದೀನಿ. ಆವಾಗಲೇ ಹೇಳಿದ ಹಾಗೆ ಮೈದಾ ಹಿಟ್ಟು ಬೈಂಡಿಂಗ್ಗೋಸ್ಕರ, ಇವಾಗ ನಾನು ಮಾಡ್ಕೊಳ್ತಿರೋದು ಕೋಟಿಂಗ್ಗೋಸ್ಕರ. ಇದ್ರ ಬದಲು ನೀವು 1 ಸ್ಪೂನಷ್ಟು ಮೈದಾ ಹಾಗೆ 1 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಕೂಡ ಬಳಸ್ಬೋದು. ಕಾರ್ನ್ ಫ್ಲೋರ್ ಅಂದರೆ ಮೆಕ್ಕೆಜೋಳದ ಹಿಟ್ಟು, ಅಥವಾ ನೀವು ಪೂರ್ತಿಯಾಗಿ ಕಾರ್ನ್ ಫ್ಲೋರ್ನೇ ಈ ಥರ ಮಾಡ್ಕೊಳ್ಬೋದು ಕೋಟಿಂಗ್ಗೋಸ್ಕರ. ಸ್ವಲ್ಪ ಗಟ್ಟಿಯಾಗಿ ನೀವು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ನೀರು ಹಾಕ್ಕೊಂಡು. ಹಾಗೆ ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ಕೂಡ ತೊಗೊಂಡಿದ್ದೀನಿ. 1 ಕಪ್ ಆಗುವಷ್ಟು ಬ್ರೆಡ್ ಕ್ರಮ್ಸ್ನ ಪೂರ್ತಿಯಾಗಿ ಪೌಡ್ರ್ ಮಾಡ್ಕೊಳ್ಳಿ. ತರಿಯಾಗಿರಬಾರ್ದು ಬ್ರೆಡ್ ಕ್ರಮ್ಸು. ಇವಾಗ ಒಂದು ಸರಿ ಮಿಕ್ಸ್ ಮಾಡ್ಕೊಳ್ಳಿ ಮೈದಾ ಮಿಕ್ಸ್ಚರ್ನ. ಇದು ಏನಿದೆ ಕೋಟಿಂಗ್ ಕೊಡೋದು
ಅದನ್ನು ಒಂದು ಸರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ಯಾಕಂದರೆ ಹಿಟ್ಟು ತಳಕ್ಕೆ ಹೋಗಿ ಕೂತ್ಕೊಂಡಿರುತ್ತೆ. ಇವಾಗ ಒಂದೊಂದಾಗೆ ಈ ಬಾಲ್ಸ್ ಮಾಡ್ಕೊಂಡಿದ್ದೀವಲ್ಲ ಇದನ್ನು ತೊಗೊಂಡು ಈ ಮೈದಾನಲ್ಲಿ ಹಾಕಿ ಡಿಪ್ ಮಾಡ್ಕೊಳ್ಬೇಕು. ಈ ಥರ ಒಂದು ಕೋಟಿಂಗ್ ಬರೋ ಥರ ಮಾಡಿಕೊಂಡು ಸ್ಪೂನಿಂದ ಮಾಡ್ಕೊಳ್ಳಿ. ಕೈಯಿಂದ ಮಾಡಿದ್ರೆ ಸ್ವಲ್ಪ ನೀವು ಕಟ್ಟಾಗೋ ಚಾನ್ಸ್ ಇರುತ್ತೆ. ಈ ಥರ ಸ್ಪೂನಿಂದನೇ ಮಾಡ್ಕೊಳ್ಳಿ. ಈ ಥರ ಒಂದೊಂದೇ ತೊಗೊಂಡು ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕ್ಕೊಂಡು ಅಲ್ಲಿ ಕೂಡ ಒಂದು ಕೋಟಿಂಗ್ ಬರೋ ಥರ ಬ್ರೆಡ್ ಕ್ರಮ್ಸ್ನ ಒಂದು ಕೋಟ್ ಕೊಡಿ. ಈ ಥರ ಮಾಡಬೇಕಿದ್ರೆ ನೀವು ಬ್ರೆಡ್ ಕ್ರಮ್ಸ್ ಫುಲ್ ಫೈನಾಗಿ ಪುಡಿಯಾಗಿರಬೇಕು. ಸೊ ನೋಡ್ತಿರ್ಬೋದು ಇವಾಗ ರೆಡಿಯಾಗಿದೆ. ಇವಾಗ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಅಂಟ್ಕೊಳ್ಳಿ ಅಂತ ನಾನಿಲ್ಲಿ ಕೈಯಿಂದ ಈ ಥರ ನೀವು ಉಂಡೆ ಕಟ್ಕೊಳ್ತಿರಲ್ಲ ಯಾವಾಗಾದರೂ ಆ ಥರ ನಾನು ಮಾಡ್ಕೊಳ್ತಿದ್ದೀನಿ. ಆವಾಗ ನೀವು ಬ್ರೆಡ್ ಕ್ರಮ್ಸ್ ಚೆನ್ನಾಗಿ ಅಂಟ್ಕೊಳ್ಳುತ್ತೆ, ಎಣ್ಣೆಯಲ್ಲಿ ಬಿಟ್ಕೊಳ್ಳೋದಿಲ್ಲ, ಎಣ್ಣೆ ಕೂಡ ಹಾಳಾಗೋದಿಲ್ಲ. ಸೊ ಇವಾಗ ನೋಡ್ತಿರ್ಬೋದು ಈ ಥರ ಉಂಡೆ ಥರ ಕಟ್ಕೊಂಡು ನಾನು ಇವೆಲ್ಲವನ್ನು ರೆಡಿ ಮಾಡ್ಕೊಳ್ತೀನಿ. ಸೇಮ್ ಪ್ರೊಸೀಜರ್ನಲ್ಲಿ ಮೈದಾ ಮಿಕ್ಸರ್ನಲ್ಲಿ ಈ ಥರ ಒಂದು ಕೋಟಿಂಗ್ ಕೊಡಿ. ಹಾಗೆ ಬ್ರೆಡ್ ಕ್ರಮ್ಸ್ನಲ್ಲಿ ಹಾಕ್ಕೊಂಡು ಅದೂ ಕೂಡ ಒಂದು ಕೋಟ್ ಕೊಟ್ಟು ಸ್ವಲ್ಪ ಕೈಯಿಂದ ಪ್ರೆಸ್ ಮಾಡಿದರೆ ಆಯಿತು. ಇದೇ ಥರ ನಾನು ಎಲ್ಲವನ್ನೂ ಮಾಡ್ಕೊಳ್ತೀನಿ. ಸೊ ನೋಡ್ತಿರ್ಬೋದು ಇದೇ ಥರ ಎಲ್ಲವನ್ನು ಮಾಡಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇನ್ನೊಂದು ಬಾಕ್ಸಲ್ಲಿ ಕೂಡ ನಾನು ಹಾಕಿಟ್ಕೊಂಡಿದ್ದೀನಿ. ನೀವು ಇದನ್ನು ಒಂದು 2ರಿಂದ 3 ದಿನದವರೆಗೂ ನೀವು ಒಂದು ಏರ್ಟೈಟ್ ಕಂಟೈನಲ್ಲಿ ಹಾಕಿ ಫ್ರೀಝರ್ನಲ್ಲಿ ಇಟ್ಟು ನೀವು ಯೂಸ್ ಮಾಡ್ಕೊಳ್ಬೋದು, ಏನೂ ಹಾಳಾಗೋದಿಲ್ಲ. ನಾನು ಕೂಡ ಈಗ ಸ್ವಲ್ಪ ಎತ್ತಿಟ್ಕೊಳ್ತಿದ್ದೀನಿ ಫ್ರೀಝರ್ನಲ್ಲಿ. ಇವಾಗ ಉಳಿದಿರುವಂಥವೇನಿದೆ ರೆಡಿ ಮಾಡ್ಕೊಂಡಿರೋದು ಅದನ್ನು ನಾನು ಎಣ್ಣೆ ಕೂಡ ಕಾಯ್ದಿದ್ದೆ ಒಂದೊಂದಾಗೆ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆನ ಪೂರ್ತಿಯಾಗಿ ಕಾಯಿಸಿ ಹಾಕ್ಕೊಳ್ಳಿ, ಅರ್ಧಂಬರ್ಧ ಎಣ್ಣೆ ಕಾಯಿಸಿ ಹಾಕಬಾರ್ದು. ಇದನ್ನು ಪೂರ್ತಿ ಎಣ್ಣೆ ಕಾಯಿಸಿ ಹಾಕಾದಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಜಾಸ್ತಿ ಹೊತ್ತು ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಆವಾಗಲೇ ಮೇಲಿನ ಕೋಟಿಂಗ್ ಏನಿದೆ ಅದು ಕ್ರಿಸ್ಪಿಯಾಗಿ ಬರುತ್ತೆ, ಒಳಗಡೆ ಚೀಸ್ ಏನು ಹಾಕಿರ್ತೀವಿ ಅದು ಚೆನ್ನಾಗಿ ಮೆಲ್ಟ್ ಆಗುತ್ತೆ. ತುಂಬ ಟೇಸ್ಟಿಯಾಗಿರುವಂಥ ಈ ರೆಸಿಪಿ ನೀವು ಕೂಡ ಖಂಡಿತವಾಗ್ಲೂ ಇದನ್ನು ನೋಡಾದಮೇಲೆ ಮಾಡಿ ನೋಡಿ. ಈವ್ನಿಂಗ್ ಟೀ ಜೊತೆ ಅಥವಾ ನೀವು ಹಾಗೆ ಕೂಡ ಇದನ್ನು ಮಾಡ್ಕೊಳ್ಬೋದು, ಯಾವಾಗ ಬೇಕಿದ್ದರೂ ಮಾಡ್ಕೊಳ್ಬೋದು. ಪ್ರತಿಯೊಬ್ಬರ ಮನೆಯಲ್ಲೂ ಆಲೂಗಡ್ಡೆ ಇದ್ದೇ ಇರುತ್ತೆ, ಬ್ರೆಡ್ಸ್ ಇದ್ದೇ ಇರುತ್ತೆ. ಬ್ರೆಡ್ಸ್ನಲ್ಲಿ ಒಂದು 4 ಉಳಿದೇ ಇರುತ್ತೆ. ಆವಾಗ ಬ್ರೆಡ್ ಕ್ರಮ್ಸ್ ಮಾಡಿ ನೀವು ಸ್ಟೋರ್ ಮಾಡಿಟ್ಕೊಂಡ್ರೆ ಇವಾಗ ಈ ಥರ ಮಾಡ್ಕೊಳ್ಬೋದು. ಸೊ ನೋಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದನ್ನು ನಾನು ತೆಗಿತಿದ್ದೀನಿ. ಇದೇ ಥರ ಎಲ್ಲವನ್ನು ನಾನು ಮಾಡಿ ತೆಗಿತಿದ್ದೀನಿ. ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನಾನು ಮಾಡಿದ್ದಾಗ. ನೀವು ಕೂಡ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಇದನ್ನು ನಾನು ಶೇಜ್ವಾನ್ ಚಟ್ನಿ ಜೊತೆ ಇದನ್ನು ಸರ್ವ್ ಮಾಡ್ಕೊಳ್ತಿದ್ದೀನಿ. ಸೊ ಇವತ್ತಿನ ಈ ರೆಸಿಪಿ ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಒತ್ತೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ ಯು.